ಆತ್ಮೀಯವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ನಾವು ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಕಡೆ ಪ್ರವಾಸಕ್ಕಂತ ಕರ್ಕೊಂಡು ಹೋಗ್ತೇವೆ. ಇವತ್ತು ನಾನು ಮೈಸೂರಿನ ಪ್ರಸಿದ್ಧ ಫ್ಯಾಂಟಸಿ ಪಾರ್ಕ್ GRSಗೆ ಬಂದಿದ್ದೇನೆ. ಏನೇನಿದೆ, ಇಲ್ಲಿಗೆ ಯಾಕೆ ಬರಬೇಕು, ಬಂದರೆ ಮಕ್ಕಳಿಗೆ ಏನೇನು ಮನೋರಂಜನೆ ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಯೋಗಿಕವಾಗಿ ತೋರಿಸಲಿಕ್ಕಿದ್ದೇನೆ. ಕಾಣ್ತಾ ಇದ್ದೀರಲ್ಲ, ಇದು ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವಾ, ಆ ಮಕ್ಕಳು ಇಲ್ಲಿ ತುಂಬಾ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ನೀವಿಲ್ಲಿ ಕಾಣ್ತಾ ಇರುವಂಥದ್ದು ಇದು ಟಿಕೆಟ್ ಕೌಂಟರ್ ಆಗಿದೆ. ಇಲ್ಲಿ ನೀವು ಕಾಣ್ತಾ ಇದ್ದೀರಿ GRS ಫ್ಯಾಂಟಸಿ ಪಾರ್ಕ್ ಅಡಲ್ಟಿಗೆ ಮತ್ತು ಸ್ನೋ ಪಾರ್ಕಿಗೆ, ಅದಾದ ಮೇಲೆ GRS ಅಪ್ ಆ್ಯಂಡ್ ಡೌನಿಗೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ಇದೆ. ಆ ನೋಟಿಸ್ ಬೋರ್ಡಲ್ಲಿ ಕೂಡ ನೀವು ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ನಾವು ಫಸ್ಟಿಗೆ ಏನು ಮಾಡಬೇಕಾಗತ್ತೆ, ಮಕ್ಕಳನ್ನು ಕರ್ಕೊಂಡು ಬಂದರೆ ಇಲ್ಲಿ ಟಿಕೆಟನ್ನು ತೊಗೊಳ್ಬೇಕಾಗತ್ತೆ. ಅದಾದ ಮೇಲೆ ನಾವು ಎಂಟ್ರಿ ಮೂಲಕ ಒಳಗಡೆ ಪ್ರವೇಶ ಮಾಡಬೇಕಾಗತ್ತೆ. ನೀವಿಲ್ಲಿ ಕಾಣ್ತಾ ಇರುವಂಥದ್ದು 4 ಫೀಟಿಂದ ಕೆಳಗಡೆ ಏನಿರ್ತಾರೆ, ಅಂದರೆ ಬಿಟ್ವೀನ್ 3 ಫೀಟ್ ಟು 4.5 ಫೀಟ್, ಇದನ್ನು ನಾವು ವಿದ್ಯಾರ್ಥಿಗಳನ್ನು ಮಕ್ಕಳು ಅಂತ ಕರಿತೇವೆ, ಚೈಲ್ಡ್ ಅಂತ ಕರಿತೇವೆ. 3 ಫೀಟಿಂದ ಕೆಳಗಡೆ ಇದ್ದವರನ್ನು ಇನ್ಫ್ಯಾಂಟ್ ಅಂತ ಕರಿತೇವೆ. ಸೊ ಇಲ್ಲಿ ಡ್ರೆಸ್ ಕೋಡ್ ಬಗ್ಗೆ ಕೊಟ್ಟಿದ್ದಾರೆ, ಯಾವ ರೀತಿ ಡ್ರೆಸ್ ಕೋಡನ್ನು ಧರಿಸಿರ್ಬೇಕಂತ. ಮುಖ್ಯವಾಗಿ ನೈಲನನ್ನು ಡ್ರೆಸ್ ಕೋಡನ್ನು ಹಾಕ್ಕೊಂಡೆ ನಾವು ನೀರೊಳಗಡೆ ಪ್ರವೇಶ ಮಾಡಬೇಕಾಗತ್ತೆ. ಸೊ ಯಾವ ಡ್ರೆಸ್ ಇದರಲ್ಲಿ ಅಲೋವಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದೀಗ ನಾವು ಒಳಗಡೆ ಹೋಗೋಣ, ಏನೇನಿದೆ ಅನ್ನೋದನ್ನು ನೋಡೋಣ. ಒನ್ ಟೈಮ್ ಎಂಟ್ರಿ, ಒನ್ ಟೈಮ್ ಎಕ್ಸಿಟ್, ರೀಎಂಟ್ರಿ ಇರೋದಿಲ್ಲ. ಓಕೆ. ಓನ್ ಥಿಂಗ್ಸ್ ವೆಹಿಕಲ್ ಅಲ್ಲಿ ಏನಾದ್ರು ಮಾಡ್ತಾರೆ, ಕ್ಲಾತ್, ಟವಲ್ಸ್, ಮೊಬೈಲ್, ಪರ್ಸ್, ಅಮೌಂಟ್, ಮೆಡಿಸಿನ್ಸ್ ಅಂತ ಏನಾದ್ರು ಇತ್ತು ಅಂದ್ರೆ ಇವಾಗಲೇ ತಗೊಂಡೋಗಿ. ಒಳಗಡೆ ಲಾಕರ್ ಫೆಸಿಲಿಟಿ ಇದೆ. ಓಕೆ, ಒನ್ ಟೈಮ್ ಎಂಟ್ರಿ ಆದರೆ ಎಕ್ಸಿಟ್ ಏನೇ ಪುನಃ ರೀಎಂಟ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಒನ್ ಬೈ ಒನ್. ಲಾಕರ್ ಚೇಂಜ್ ಮೇಲೆ ಇನ್ಕ್ಲೂಡ್ ಇದೆ. ಸೆಕೆಂಡ್ ರೈಟಾ ಮೇಡಮ್? ರೈಟ್ ಆಗಿ ಡೆಡ್ ಅಂಡ್ ರೈಟ್. ಓಕೆ ಓಕೆ, ಥ್ಯಾಂಕ್ ಯು. ಸೊ ಈಗ ನಾವು ಒಳಗಡೆ ಎಂಟ್ರಿ ತಗೊಂಡಿದ್ದೇವೆ. ಸೆಕೆಂಡ್ ರೈಟಲ್ಲಿ ಲಾಕರ್ ಇದೆ. ಸೊ ನಮ್ಮ ಏನು ಪರ್ಸ್ನಲ್ ಥಿಂಗ್ಸ್ ಇದೆ, ನಾವು ಸೆಕೆಂಡ್ ರೈಟ್ ಲಾಕರಲ್ಲಿ ಅದನ್ನು ಇಟ್ಕೊಳ್ಬೋದು. ಸೊ ಇದು ಚೇಂಜ್ ರೂಮ್ ಆರ್ ಲಾಕರ್, ಚೇಂಜ್ ರೂಮ್ ಎಲ್ಲ ಇಲ್ಲಿದೆ. ಸೊ ನಮ್ಮ ಐಟಮ್ಸ್ ಥಿಂಗ್ಸನ್ನು ಇಲ್ಲಿ ಇಡ್ಬೋದು. ಸೊ ಇಲ್ಲಿ ಕಾಣ್ತಾ ಇರುವಂಥದ್ದು ನಾನು ಕೊಟ್ಟಿರುವಂಥ ನಂಬರ್ 20 ನಂಬರ್, ನೋಡೋಣ ಎಲ್ಲಿದೆ ಅಂತ. 0 to 20. ಇದೀಗ ನಾವು 5D ಶೋ ಹತ್ರ ಹೋಗ್ತಾ ಇದ್ದೇವೆ. ಸೊ ಇದು ಎಂಟ್ರಿ, ನೋಡೋಣ ಒಳಗಡೆ 5D ಶೋ ಯಾವ ರೀತಿ ನಮಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ. ಓಕೆ, ಇದು ಎಂಟ್ರಿ ಹೋಗ್ತಾ ಇದ್ದೇವೆ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗಾಗಲ್ಸ್ ತಗೊಳ್ಳಿ ಸರ್. ಮೇಡಮ್ ಸೂಪರ್ ಆಗಿತ್ತು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಮಗೆ 5D ವರ್ಚುವಲ್ ಶೋ ತುಂಬ ಖುಷಿ ಕೊಡ್ತು, ತುಂಬ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋದದ್ದು ಮಿರರ್ ಮೇಜ್. ಸೊ ಈಗ ನಾವು ಹೋಗ್ತಾ ಇರೋದು ಮಿರರ್ ಮೇಜಿಗೆ. ನೋಡೋಣ ಇದರಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ. ಎಸ್, ಬನ್ನಿ. ಎಸ್ ಸರ್, ನಾವೀಗ ಮಿರರ್ ಮೇಜಿಗೆ ಹೋಗ್ತಾ ಇದ್ದೇವೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಓಹ್, ಮಿರರ್ ಬೇಸ್ನಲ್ಲಿ ಲೈಟಿಂಗ್ ತುಂಬ ಚೆನ್ನಾಗಿದೆ. ನಾವು ಒಳಗಡೆ ಹೋಗ್ತಾನೆ ಒಂದು ರೀತಿ ಮಿಂಚಿದಾಗ ಅನ್ನಿಸ್ತು. ತುಂಬ ಲೈಟಿಂಗ್ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು, ಒಂದು ರೀತಿ ರೋಮಾಂಚನ ಆಯಿತು. ಅದರೊಳಗಡೆ ಹೋದ್ವಿ, ಅದರ ಲೈಟಿಂಗ್ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಇತ್ತು. ಒಂದೊಂದು 5-5 ಸೆಕೆಂಡಿಗೆ ಅದರ ಕಲರ್ ಬಣ್ಣಗಳು ಚೇಂಜ್ ಆಗ್ತಾ ಇದ್ವು. ನೀವು ಕಾಣ್ತೀರಿ, ಭಾಳ ಎಂಜಾಯ್ ಮಾಡಿದ್ವಿ, ಅದನ್ನು ನೋಡಿದ್ವಿ. ಅಲ್ಲಿಂದ ನಾವು ಒಳಗಡೆ ಹೋದದ್ದು ಮಿರರ್ ಮೇಜ್ಗೆ. ಸೊ ಇಲ್ಲಿ ಗ್ಲಾಸ್ ಇದೆ, ಇದು ಗ್ಲಾಸ್, ಇದು ಓಕೆ. ಇಲ್ಲಿ ಎಂಟ್ರಿ ಇದೆ. ಸೊ ಇದು ಗ್ಲಾಸ್. ಇಲ್ಲಿ ಎರಡು ಕಡೆ ಏನಿರುತ್ತೆ ಅಂದರೆ ಪ್ರತಿಬಿಂಬ ಇರುತ್ತೆ, ಮಿರರ್ ಇರುತ್ತೆ. ಒಂದು ಕಡೆ ಮಾತ್ರ ದಾರಿ ಇರುತ್ತೆ. ನಾವು ಕನ್ಫ್ಯೂಸ್ ಆಗಿಬಿಡ್ತೇವೆ, ಇದು ದಾರಿನ ಅಥವಾ ಇದು ನಮ್ಮ ಪ್ರತಿಬಿಂಬನ ಅನ್ನೋದರ ಬಗ್ಗೆ. ಸೊ ಇಲ್ಲಿಯೂ ಕೂಡ ನಮಗೆ ಸಂತೋಷ ಆಯಿತು, ನೋಡಿದಾಗ ಖುಷಿ ಆಯಿತು. ಹಾಗೆ ನಾವು ಮುಂದೆ ಹೋದ್ವಿ. ಇಲ್ಲಿಗೆ ಹೋಗುವ ಮೊದಲು ನಮಗೇನಿತ್ತು ಅಂದರೆ ಕೈಗಳಿಗೆ ಪ್ಲಾಸ್ಟಿಕ್ನ ಕವರ್ಗಳನ್ನು ಹಾಕಲಾಗಿತ್ತು. ನಾವು ಅಲ್ಲಿ ಟಚ್ ಮಾಡಿದಾಗ ಅದರ ಕಲೆ ಆ ಗ್ಲಾಸ್ ಮೇಲೆ ಬೀಳಬಾರ್ದು ಅನ್ನೋದ್ರ ಬಗ್ಗೆ. ಈ ಮಿರರ್ ಮೇಜ್ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸನ್ನು ನಮಗೆ ಕೊಟ್ಟಿತ್ತು. ಹಾಗೆ ಅದಾದಮೇಲೆ ನಾವು ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ಇರಬೇಕಾದ್ರೆ ನೀವು ಇಲ್ಲಿ ಕಾಣ್ತಾ ಇದ್ದೀರಲ್ಲ, ಇದು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ ನೋಡುವಾಗ. ಆ ಒಂದು ಸರ್ಕಲ್ ರೀತಿ ಇರ್ತದೆ, ತಿರುಗ್ತಾ ಇರ್ತದೆ, ರೌಂಡ್ ಆಗ್ತಾ ಇರ್ತದೆ. ನಾವು ನಿಧಾನ ಮೂವ್ ಆಗ್ತಾ ಇರಬೇಕಾದ್ರೆ ನಮ್ಮ ಸುತ್ತಲೂ ಅದು ಸುತ್ತಿದಂತೆ ಅನುಭವ ಆಗುತ್ತೆ. ಅದರ ಕಲರ್ಸ್ ಕೂಡ ಹಾಗೆ ತುಂಬ ವೆರೈಟಿ, ತುಂಬ ಬಗೆಯ ಕಲರ್ಸ್ ಇದೆ. ಇಲ್ಲಿ ಕೂಡ ನಮಗೆ ಎಲ್ರಿಗೂ ತುಂಬ ಖುಷಿ ಅಂತ ಅನಿಸ್ತು. ಹಾಗೆ ಅಲ್ಲಿಂದ ನಾವು ಮುಂದೆ ಸಾಗಿದ್ವಿ. ಮೇಡಮ್ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಮೇಡಮ್. ನಾವು ಅಲ್ಲಿಂದ ಸಾಗಿದ್ದು ವೆಟ್ ಐಟಮ್ಸಿಗೆ. ಆ್ಯಕ್ಚುಲಿ GRS ಭಾಳ ಫೇಮಸ್ ಆಗಿರೋದು ಇದೇ ಥಿಂಗ್ಸಿಗೆ. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಇದು ಮಲ್ಟಿ ಲೇನ್ ಪೂಲ್ ಅಂತ. ಇಲ್ಲಿ ಬೇರೆ ಬೇರೆ ಲೇನ್ಸ್ ಇದೆ. ಇಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ವಿಶೇಷವಾಗಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ವಾ, ಆ ಮಕ್ಕಳು ಇಲ್ಲಿ ತುಂಬ ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ನೀವು ಕಾಣ್ತಾ ಇರುವಂಥದ್ದು ಇದು ಸೇಫ್ ಆಗಿದೆ, ಮತ್ತು ಯಾವುದೇ ರೀತಿ ರಿಸ್ಕ್ ಇಲ್ಲ. ಮತ್ತು ಚಿಕ್ಕ ಮಕ್ಕಳು ವಿಶೇಷವಾಗಿ ಅವರ ಏಜಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಸ್ಲೈಡ್ಸ್ ಎಲ್ಲ ಇದೆ. ಇಲ್ಲಿ ಖಂಡಿತ ಚಿಕ್ಕ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ.
ಸೈಡ್ ಈಗ ನೀವು ಕಾಣ್ತಾ ಇರುವಂಥದ್ದು ಸ್ನೋ ಪಾರ್ಕ್. ಇದೀಗ ಇದು GRS ಫ್ಯಾಂಟಸಿ ಪಾರ್ಕ್ ಏನಿದೆ ಅದರ ಎಡಭಾಗದಲ್ಲಿದೆ. ನಾನು ನಮ್ಮ ಶಾಲೆ ವಿದ್ಯಾರ್ಥಿಗಳ ಜೊತೆಯಲ್ಲಿ GRSಗೆ ಭೇಟಿ ಕೊಟ್ಟಿದ್ದೇನೆ. ನನ್ನ ಫ್ಯಾಮಿಲಿ ಜೊತೆಯಲ್ಲೂ ಭೇಟಿ ಕೊಟ್ಟಿದ್ದೇನೆ. ನಮ್ಮ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಖುಷಿಪಟ್ಟಿದ್ದಾರೆ. ಹಾಗೆ ನಮ್ಮ ಫ್ಯಾಮಿಲಿಯೂ ಕೂಡ ಖುಷಿಪಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ GRS ಅಲ್ಲಿ ಸುಮಾರು 550ಕ್ಕಿಂತಲೂ ಜಾಸ್ತಿ ಟ್ರೈನ್ಡ್ ಸ್ಟಾಫ್ ಇದ್ದಾರೆ. ಅವರು ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ನಾವು ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಲ್ಲ, ಅವಾಗ ಎಂಟ್ರಿಯಲ್ಲಿ ಕೂಡ ಅವರಿಗೆ ರಿಫ್ರೆಶ್ಮೆಂಟನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ ಅನ್ಲಿಮಿಟೆಡ್ ಲಂಚ್ ಇರುತ್ತೆ. ನಿಮ್ಗೆ ವೆಜ್ ಬೇಕಾದರೆ ವೆಜ್ ತೊಗೊಳ್ಬೋದು, ಇಲ್ಲಾಂದರೆ ನಾನ್ ವೆಜ್ ಬೇಕಾದರೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಮತ್ತು ನೀವು ಅಲ್ಲಿಂದ ರಿಟರ್ನ್ ಬರುವಾಗ ನಿಮ್ಗೆ ಐಸ್ ಕ್ರೀಮ್ ಕೊಡ್ತಾರೆ. ಮತ್ತು ನಿಮಗೆ ವಾಟರ್ ಪಾರ್ಕ್ ಕಾಸ್ಟ್ಯೂಮ್ಸ್ ಬೇಕಾದರೆ ಅದನ್ನು ಕೂಡ ಫ್ರೀಯಾಗಿ ಪ್ರೊವೈಡ್ ಮಾಡಲಾಗುತ್ತೆ. ಮತ್ತು ಸ್ನೋ ಪಾರ್ಕಿಗೆ ಹೋಗಬೇಕಾದ್ರೆ ಸಾಕ್ಸ್ ಬೇಕಾಗುತ್ತೆ, ಅದನ್ನು ಕೂಡ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಮತ್ತು ನಮಗೆ ಅಂದರೆ ಟೀಚರ್ಸಿಗೆ ಊಟನೂ ಫ್ರೀ ಇರುತ್ತೆ ಮತ್ತು ಎಂಟ್ರಿ ಕೂಡ ಫ್ರೀ ಇರುತ್ತೆ. ಫ್ರೀ ಲಾಕರ್ಸ್ ವ್ಯವಸ್ಥೆ ಇದೆ, ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇದೆ. 150ಕ್ಕಿಂತಲೂ ಜಾಸ್ತಿ CC ಕ್ಯಾಮರಾಸ್ ಇದೆ. 25ಕ್ಕಿಂತಲೂ ಜಾಸ್ತಿ ಲೈಫ್ ಗಾರ್ಡ್ಸ್ ಇದ್ದಾರೆ. ಮತ್ತು ಎಲ್ಲ ಸ್ಟೂಡೆಂಟ್ಸ್ ತುಂಬ ಎಂಜಾಯ್ ಮಾಡುವಂತಹ 30ಕ್ಕಿಂತಲೂ ಜಾಸ್ತಿ ರೈಡ್ಸ್ ಇದೆ. ಸ್ನೋ ಪಾರ್ಕ್ ಇದೆ. ಮತ್ತು ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ 50% ಜಾಸ್ತಿ ಡಿಸ್ಕೌಂಟ್ನಲ್ಲಿ ಲಭ್ಯ ಇರುತ್ತೆ. ಆತ್ಮೀಯರೇ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಶೇಷವಾಗಿ ನೀವು ಭೇಟಿ ಕೊಟ್ಟಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಾಯಿತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಆನ್ಲೈನ್ನಲ್ಲಿ ನೀವು ವಿಸಿಟ್ ಮಾಡಬೇಕಾದ್ರೆ, ಆನ್ಲೈನಲ್ಲಿ ಟಿಕೆಟ್ ಕೂಡ ಬುಕ್ಕಿಂಗ್ ಮಾಡಬೇಕಾದ್ರೆ ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಯೂ ಕೂಡ ನೀವು ಆನ್ಲೈನಲ್ಲಿ ಟಿಕೆಟನ್ನು ಬುಕ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.